ಮಾಡಬೇಕು ನೀರು ಬಿಡೋದನ್ನು. ಏನು ಎಲ್ಲರೂ ಕೆಲ್ಸಗಳಿಗೆ ಹೋಗಿದಾಗ ಮಧ್ಯಾಹ್ನ ಬಿಡೋದು, ಕರೆಂಟ್ ಇಲ್ಲದೇ ಇರೋ ಟೈಮಿಗೆ ಬಿಡೋದು, ಇದು ತುಂಬ ಸಮಸ್ಯೆ ಬರ್ತಾ ಇದೆ. ಬೆಳಗ್ಗೆ ಇಲ್ಲ ಮಾರ್ನಿಂಗ್ ಬಿಟ್ಬಿಡ್ಬೇಕು ನೀರು ಇನ್ ಟೈಮ್ ಅಂತೇಳಿ ಮಾಡಿಕೊಂಡು ಪ್ರತಿ ವಾರ್ಡ್ಗೂ ಅದೊಂದು ಟೈಮ್ ಟೇಬಲ್ ಥರ ಹಾಕ್ಕೊಳ್ಳಿ. ನಾನು ಈ ವಾರ್ಡಿಗೆ ಮೇಡಮ್ ಇಷ್ಟು ವಾರ್ಡಿಗೂ ನಾನು ಇದೇ ಟೈಮಿಗೆ ಈ ಒಂದು ಲೈನಿಗೆ ನಾನು ನೀರು ಬಿಡ್ತಿದ್ದೀನಿ ಅನ್ನೋ ಟೈಮ್ ಸೆನ್ಸ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ಮಾಡಿಕೊಂಡು ಅದೇ ಟೈಮ್ ರೀತಿಯಲ್ಲೇ ನೀವು ನೀರು ಬಿಡ್ರಿ. ಅವಾಗ ಜನಗಳಿಗೂ ಅದೊಂದು ಇದೇ ಟೈಮಿಗೆ ನೀರು ಬರುತ್ತೆ ಅಂತ ಅವರು ಮೆಂಟಲಿ ಫಿಕ್ಸ್ ಆಗ್ತಾರೆ. ನಿಮಗೆ ಯಾವಾಗ ಇಷ್ಟನೋ ಅವಾಗ ನೀರು ಬಿಡ್ತೀರಾ, ಇರ್ತಾರೆ ಕೆಲವ್ರು ಇರಲ್ಲ. ನೀರಂತೂ ತುಂಬಾ ಫೋನ್ ಮಾಡ್ತಾ ಇದ್ರ. ಎಷ್ಟೋ ಕಡೆ ನೀರು ಬಿಟ್ಟ ನೀವು ಆಮೇಲೆ ನೀರು ಬಿಟ್ಟಿರಲ್ಲ ಎಲ್ಲ ಲೈನ್ ಚೆಕ್ ಮಾಡಬೇಕು. ನೀರು ತಿರುಗ್ಬಿಟ್ಟು ಹೋಗೋದಲ್ಲ, ನಿಮ್ಮ ಕೆಲಸನೇ ಅದಲ್ವಾ. ಪ್ರತಿಯೊಂದು ಲೈನ್ಗೆ ಹೋಗ್ಬಿಟ್ಟು ನೀರು ಪೋಲ್ ಆಗ್ತಿದ್ಯಾ, ಯಾರ್ದಾದ್ರೂ ತೊಟ್ಟಿ ತುಂಬ ಕಡೆ ಹೋಗ್ತಿದ್ಯಾ, ಅವ್ರಿಗೆ ವಾಲ್ ಬಂದ್ ಮಾಡ್ಕೊ. ವಾಲ್ ಇಲ್ಲಾಂದ್ರೆ ವಾಲ್ ಹಾಕ್ಸ್ಬೇಕು, ನೀವು ಹಾಕಿಸ್ಕೊಡ್ರಿ ಮೇಡಮ್. ಇಲ್ಲಾಂದರೆ ನಾನು ನಿಮ್ಮ ಮನೆಗೆ ನೀರು ಬಿಡಲ್ಲ ಅಂತಲೂ ಹೇಳ್ಬಿಡ್ರಿ, ಪರವಾಗಿಲ್ಲ. ಫೈನ್ ಹಾಕ್ತೀವಿ ಅಂತಲೂ ಹೇಳ್ಬಿಡಿ, ಪರವಾಗಿಲ್ಲ. ಆದರೆ ನೀವು ಸುಮ್ಮನೆ ಅದು ಹೋಗ್ತಾ ಇರುತ್ತೆ, ನೀವು ಸುಮ್ಮನೆ ಇದ್ದರೆ ಎಷ್ಟು ಅಲ್ಲಿ ಫಿಲ್ಟ್ರ್ ಆಗಿ ನೀರು ಮುಂಚೆ ಎಷ್ಟು ಕಷ್ಟ ಇತ್ತು ಗೊತ್ತಾ. 5 ಡೇಸ್ಗೊಂದ್ಸರಿ ನೀರು ಬರ್ತಾಯಿತ್ತು. ನೀರಿನ ಅಭಾವ ಎಷ್ಟಿತ್ತು ಅಂತ ನಿಮಗೂ ಗೊತ್ತೇ ಇರುತ್ತೆ. ಈಗ ಸಮೃದ್ಧಿಯಾಗಿದೆ ಅಂತ ಅದನ್ನು ದುರ್ಬಳಕೆ ಮಾಡ್ಕೋಬೇಡ್ದು ಅಂತ ಈಗ ಹೇಳ್ತಾ ಇರೋದಷ್ಟೇ. ಏನು ಈ ಸಮಸ್ಯೆ ತುಂಬ ಬಂದಿದೆ. ಏನು ಹೇಳ್ತೀರಾ ಈ ಸಮಸ್ಯೆಗೆ? ತುಂಬ ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ, ನೀರು ತುಂಬಾ ವೇಸ್ಟ್ ಆಗ್ತಾ ಇದೆ. ಎಲ್ಲ ಕಡೆ ಆಗ್ತಿದೆ ಸರ್. ಇದೆ ವಾಸಿ ಕಾಲೋನಿಲಿ, ಆಮೇಲೆ ಇಲ್ಲೇನು SR ರೋಡಲ್ಲಿ ತುಂಬಾ ರೋಡೆಲ್ಲ ಇವತ್ತು ಹಾಳಾಗಿದೆ ಅಂದರೆ ನೀರು ಹೋಗಿ ಯಾರು ವಾಸಿ ಕಾಲೋನಿಲಿ ಯಾರು ನೀರು ಬಿಡೋದು.